ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಭೂಮಿ, ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಈ ಯುಗಾದಿ ಹಬ್ಬನ ಎಣ್ಣೆ ಹಚ್ಚೋ ಹಬ್ಬ ಅಂತ ಹೇಳಿದ್ರೆ ಏನು ತಪ್ಪಾಗೋದಿಲ್ಲ, ಓಕೆನಾ? ಈಗ ನೀನು ಅಳಿಯಂದ್ರಿಗೆ ನೀಟಾಗಿ ಎಣ್ಣೆನ ಬೆಣ್ಣೆ ಥರ ಹಚ್ಚಿ ಚೆನ್ನಾಗಿ ಮಸ್ಕ ಹೊಡೆದು ನಿನ್ನ ಮನದಾಳದ ಮಾತನ್ನ ಅವ್ರಿಗೆ ಮತ್ತೆ ಪ್ರಪೋಸ್ ಮಾಡಿಬಿಡು. ಈ ಹೊಸ ವರ್ಷದ ಮೊದಲನೇ ದಿನಾನೇ ಈ ಕೆಲಸ ಮಾಡಿಬಿಡು. ಇದಕ್ಕಿಂತ ಒಳ್ಳೆ ದಿವಸ ಸಿಗೋದಿಲ್ಲ. ನೋಡು ಭೂಮಿ, ಈ ಯುಗಾದಿಗೆ ಈ ಗಿಡ ಮರ ಎಲ್ಲ ಚೆನ್ನಾಗಿ ಚಿಗುರುತ್ತೆ. ಹಾಗೆ ನಿನ್ನ ಅಳಿಯಂದ್ರ ಮಧ್ಯ ಇರೋ ಪ್ರೀತಿ ಹೀಗೆ ಚಿಗುರಿ ನಾಳೆ ದೊಡ್ಡ ಮರವಾಗಿ ಬೆಳೀಲಿ, ಓಕೆನಾ? ಮಾ ಏನು ಹೇಳ್ತಿದ್ಯಾ? ನಂಗೆ ನಾಚಿಕೆ ಆಗುತ್ತೆ. ನೀನು ಸುಮ್ಮನೆ ನೋಡ್ಕಂದ, ನಾಚ್ಕೋಬೇಡ. ನಾ ಹೇಳಿದ ಮಾತನ್ನ ಕೇಳು, ಓಕೆನಾ? ಆಲ್ ದಿ ಬೆಸ್ಟ್. ಹ್ಯಾಪಿ ಯುಗಾದಿ. ಬಾಯ್. ಸರಿ, ಓಕೆ, ಬಾಯ್. ಅಜ್ಜಿ, ನಾನು ನಿಮ್ಗೆ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಯಾವ್ದಕ್ಕೂ ನಂಗೊಂದು ಆಶೀರ್ವಾದ ಮಾಡಿ. ಓ, ಇರ್ಲಿ ಹೇಳು, ಒಳ್ಳೇದಾಗ್ಲಿ. ಅಜ್ಜಿ, ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಇರ್ಲಿ ಹೇಳ ಮೇಡಮ್. ಚೆನ್ನಾಗಿದ್ದೀರಾ? ಓ, ಪ್ರಯಾಣ ಎಲ್ಲ ಆರಾಮಾಗಿತ್ತ? ಆರಾಮಾಗಿತ್ತಪ್ಪ. ಅಜ್ಜಿ, ಹಬ್ಬದ ದಿನ ನೀವು ಮನೆಗೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಕರೆಕ್ಟ್ ಹೇಳಿದ್ರಿ. ಅದಕ್ಕೆ ಒಂಥರ ಬೋನಸ್ ಇದ್ದಂಗೆ. ಈ ಭದ್ರಕಾಳಿ ಮತ್ತೆ ಬಂದ್ಬಿಟ್ಟಿದ್ದಾಳೆ. ಇವ್ರು ಬರೋದಲ್ದೆ ಎಲ್ಲ ವಿಚಾರದಲ್ಲಿ ಏನಾರು ಒಂದು ಕಮೆಂಟ್ ಮಾಡ್ಬಿಟ್ಟು ಇರಿಟೇಟ್ ಮಾಡ್ತಾನೆ ಇರ್ತಾರೆ. ಏಯ್, ಯುಗಾದಿ ಹಬ್ಬನ ಮೊಮ್ಮಕ್ಕಳ ಜೊತೆ ಸೇರ್ಕೊಂಡು ಆಚರಣೆ ಮಾಡ್ಬೇಕಂತ ಬಂದಿದ್ದೀನಿ. ಇದೇನೋ ಗುಂಡು, ಇಷ್ಟು ಸಣ್ಣ ಆಗ್ಬಿಟ್ಟಿದ್ಯಲ್ಲೋ, ಹೊಟ್ಟೆಗೆ ಸರಿಯಾಗಿ ತಿಂತೀಯೋ ಇಲ್ವೋ? ಅಜ್ಜಿ, ಬಿಗ್ ಬ್ರೋ ಸರ್ಗೋಗಿದಾನ? ಯಾವ ಆಂಗಲ್ ಇಂದ ಕಾಣಲ್ವೇನೋ? ಓಕೆ. ಏಯ್ ಗುಂಡು, ಇವತ್ತು ಹಬ್ಬ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ಯೋ ಇಲ್ವೋ? ಏನಮ್ಮ ಭೂಮಿಕಾ ನೀನು, ಕಂತೆಗೊಂದು ಬಂತೆ ಅನ್ನೋ ಹಾಗೆ ಅವನ್ನ ನಿಲ್ಸ್ಕೊಂಡು ಸುಮ್ಮನೆ ನಿಂತ್ಬಿಟ್ಟಿದ್ಯಲ್ಲ. ಇವತ್ತು ಹಬ್ಬ, ಅವನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬಾರ್ದಾ? ಅಜ್ಜಿ, ಎಣ್ಣೆ ಎಲ್ಲ ಹಚ್ಕೊಂಡು ಯಾಕೆ ಸ್ನಾನ ಮಾಡ್ಬೇಕು? ಇವ್ರುಗಳು ಮಾಡ್ತಾರೆ, ನಾನು ಹಾಗೆ ಸ್ನಾನ ಮಾಡ್ತೀನಿ. ಹಾಗೆಲ್ಲ ಅನ್ಬಾರ್ದು ಕಣೋ. ಹಬ್ಬದಲ್ಲಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕು. ಮೈ ಮನಸ್ಸು ತಲೆ ಎಲ್ಲ ತಂಪಾಗಿರ್ಬೇಕು ಅಂತ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೋತಾರೆ, ಗೊತ್ತಾ? ಆದ್ರೂ ನನ್ ಏನ್ ಮಾತಾಡೋದು ಬೇಡಪ್ಪ. ಕರ್ಕೊಂಡೋಗಮ್ಮ ಭೂಮಿಕಾ, ಕರ್ಕೊಂಡೋಗ ಮೊದ್ಲು. ಬನ್ನಿ. ಸರಿ. ಅಜ್ಜಿ, ಈ ಎಣ್ಣೆ ಹಚ್ಕೊಳ್ಳೋ ಪ್ರೋಗ್ರಾಮು ಬರೀ ಮದ್ವೆ ಆದವ್ರಿಗೆ ಮಾತ್ರನಾ ಅಥವಾ ನನ್ನಂತ ಬ್ಯಾಚುಲರ್ಸ್ಗೂ ಅಪ್ಲೈ ಆಗತ್ತಾ? ನಾನು ಎಣ್ಣೆ ಹಚ್ಕೋಬಹುದಲ್ವಾ? ಹಚ್ಕೋಬಹುದಲ್ಲ, ಹಚ್ಕೊಳ್ಳೇಬೇಕು. ಆದ್ರೆ ಅಜ್ಜಿ, ಎಣ್ಣೆ ಹಚ್ಕೊಳಕ್ಕೆ ಒಂದು ಜೋಡಿ ಕೈ ಬೇಕಲ್ವಾ? ನನ್ಗೆ ಯಾರು ಹಚ್ತಾರೆ ಅಜ್ಜಿ? ನಿನಗೆ ಮದ್ವೆ ಆದ್ಮೇಲೆ ನೀನ್ ಹೆಂಡತಿ ಹಚ್ತಾಳೆ. ಈಗ ಸದ್ಯ ನಾನು ಹಚ್ತೀನಿ, ಬಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ, ಕೆಲ್ಸದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಫೇಮಸ್ ಆದ್ರೆ ಟ್ರೋಲ್ ಆಗೋ ಸಹಜ ಕಣೆ. ಹಾಯ್ ಫ್ರೆಂಡ್ಸ್, ಸಲಾಮ್ ಅಲೈಕುಮ್. ನಮಸ್ಕಾರ ಜಡ್ಜಸ್, ನನ್ನ ಹೆಸರು ಯೂಟ್ಯೂಬ್ ಯೋಗಿ ಅಂತ. ನಮ್ ಚಾನಲ್ಗೆ ಹಾಯ್ ಹೇಳಿ. ರಚ್ಚು ಮೇಡಮ್, ನಮ್ ಚಾನಲ್ಗೆ ಹಾಯ್ ಹೇಳಿ. ನೋಡಿ, ಇದಕ್ ಟೈಟಲ್ ಏನ್ ಗೊತ್ತಾ? ಯೋಗಿಗೆ ಫುಲ್ ರೆಸ್ಪೆಕ್ಟ್ ಕೊಡ್ತಿರೋ ರಚಿತಾ ರಾಮ್ ಮೇಡಮ್. ಅಲ್ಲದಣ್ಣ, ನಂಗೆ ಬೆಂತಟ್ಟಿ ಶಮಾಶ್ ಮಾಡಿ. ಬೇರೆ ಏನೋ ಹೇಳ್ತೀಯ ಆಮೇಲೆ ನೀನು. ಅಯ್ಯೋ ಫ್ರೆಂಡ್ಸ್, ತುಂಬಾ ಹೊಡೆದ್ರು, ಆಗ್ತಿಲ್ಲ, ತುಂಬಾ ಹೊಡೆದ್ರು. ಯೋಗಿಯ ಮೇಲೆ ಹಲ್ಲೆ ಮಾಡಿದ ಮಾಸ್ಟರ್ ಆಲನ್. ಯಾಕಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಕಪ್ಪ ರೈಸ್ ಮಾಡಿ, ರಸಂ ರೈಸ್ ಮಾಡಿ. ಫ್ರೆಂಡ್ಸ್, ನೀವು ಅದನ್ನ ಮಾಡಿ. ಹಂಗೆ ಪಕ್ಕದಲ್ಲಿ ಢಣ್ 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 ಅಂತ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓ ಸರ್, ಏನ್ ನಡೀತಿದೆ ಇಲ್ಲಿ? ನಮ್ದೇನಿಲ್ಲಪ್ಪ, ಇಡೀ ಸೀಸನ್ ನಿಂದ ನಡೀತಿರೋದು. ಹಾ ಸರ್, ಇನ್ನೊಂದ್ ವಾರ ಗ್ರ್ಯಾಂಡ್ ಫಿನಾಲೆ ನಾನೇ ವಿನ್ನರು. ಇಲ್ಲಿ ಕಂಟೆಂಟ್ ಏನ್ ನಡೀತಿದೆ ಅಂತ ಕೇಳಿದೆ ಅಷ್ಟೇ. ಅದು ಮುಂದಿನ ವಾರ ನನ್
ಮದುವೆ ಅಲ್ವಾ, ಮನೆ ನೋಡಕ್ಕೆ ಮಾವ ಮತ್ತೆ ನನ್ನ ಹುಡುಗಿ ಬಂದಿದ್ರು ಅಷ್ಟೇ ಅಷ್ಟೇ. ಇವನು ಯೂಟ್ಯೂಬ್ ಯೋಗಿ ಅಂತ ನಮ್ಮ ಮನೆ ಪಕ್ಕದಲ್ಲೇ ರೀಲ್ಸು ಗೀಲ್ಸು ಅಂತ ಸಣ್ಣ ಪುಟ್ಟದಾಗ ಏನೋ ಮಾಡ್ತಾ ಇರ್ತಾನೆ ಚೈಲ್ಡ್. ಸಾರ್ ಹಂಗೆಲ್ಲ ಹೇಳ್ಬೇಡಿ ಸಾರ್, ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ. ಈ ಸೀಸನ್ ವಿನ್ನರ್ ನೀವ್ ಯಾರು ಅಲ್ಲ ನಾನು ಅಂತ ಹೆಸರಿಟ್ಟಿದೀನಿ ಸಾರ್. ಸರಿ, ಈಗ ನಾನು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಹೆಸರನ್ನ ಏನಂತ ಇಡ್ಬೋದು? ಯಾವ ಅಂತ ಇಡ್ಬೋದು. ಸರ್, ನಮ್ಮ ಯೂಟ್ಯೂಬರ್ಸ್ಗೆಲ್ಲ ಹಾಯ್ ಹೇಳಿ. ಫ್ರೆಂಡ್ಸ್, ರಾಜ್ಯನೇ ಖುಷಿ ಪಡೋ ಸುದ್ದಿ, ನಮ್ಮ ಸೊಂಡೆ ಕೊಪ್ಪ ಅವ್ರಿಗೆ ಈ ಜನ್ಮದಲ್ಲೇ ಮದ್ವೆ ಆಗಲ್ಲ ಅನ್ಕೊಂಡಿದ್ವಿ, ಅದ್ರಿಗೆ ಮದ್ವೆ ಫಿಕ್ಸ್ ಆಗಿದೆ. ಏನೋ ಮಾತಾಡ್ತಿದ್ಯಾ, ಮಾನ ಮರ್ಯಾದೆಲ್ಲ ಕಳಿತಿದ್ಯಾ ಮಾವ. ಅವ್ನ್ ಮಾತಂಬೇಡಿ, ಹುಡುಗಿ ಏನ್ ಓದ್ಕೊಂಡಿದ್ದಾಳೆ? ಸಂಜೆ ನಾನು ಕಳ್ಸಿರೋ ಮೆಸೇಜ್ ಓದ್ಕೊಂಡಿದ್ದಾಳೆ. ಅಲ್ಲೇ ನೀನೇನ್ ಓದ್ಕೊಂಡಿದ್ಯಾ ಮೊದ್ಲು ಅದನ್ನ ಹೇಳೋ. ನೋಡಿ ಸರ್, ನನಗೆ ಎಜುಕೇಶನ್ ಎಲ್ಲ ಮುಖ್ಯ ಅಲ್ಲ, ನಮ್ಮ ಮನುಷ್ಯ ನಮಗ್ ಒಳ್ಳೇದ್ ಮಾಡಿದ್ರೆ ಸಾಕು. ಅರವಿಂದ್ ಕೈ ಮುಗಿಸಿ ಸೊಂಡಕೊಪ್ಪ 30-40 ಸೈಡ್ ನಮಗ್ ಬರಂಗ್ ಮಾಡ್ತಾನೆ ಅಲ್ವಾ ಜಡ್ಜಸ್? ಅನ್ನಂಗೆ ಆಸ್ತಿ ಪಾಸ್ತಿ ಅಂತ ಏನಿದೆ? ಹ್ಞೂ ಸರ್, ತುಂಬಾ ಇದೆ. ನಿಮಗ್ ಗೊತ್ತಿಲ್ವಾ? ಇವನು ನಂಬ್ಕೊಂಡ್ 4 ಜನ ಬದುಕ್ತಾ ಇದ್ದಾರೆ ಸಾರ್. ಫ್ರೆಂಡ್ಸ್, ನಿಮಗ್ ಗೊತ್ತಿಲ್ವಾ? ಬಾರೋನರು ಹೊಡ್ದು ಮನೆಗ್ ಬಿದ್ದಾಗ ಎತ್ಕೊಂಡೋಗ್ ಮನೆಗ್ ಬಿಡೋನು, ಬೀಡ ಮಾರವನು, ಬಾರಲ್ಲಿ ಟಿಪ್ಸ್ ತಗೊಳವನು ಅಷ್ಟೇ. ಯಾಕೆ ಫ್ರೆಂಡ್ಸ್, ಇವನು ಬಾರಲ್ಲಿ ಟಿಪ್ಸ್ ತಗೊಳ್ಳೋನ ಹತ್ರ ಸಾಲ ಮಾಡ್ಕೊಂಡು ಓಡಾಡ್ತಿದ್ದಾನೆ. ಏನೋ ಮಾತಾಡ್ತಾ ಇದ್ಯಾ? ಏನೋ ನಿನ್ ಗೋಳು. ನಾನು ಏನ್ ನೋಡ್ತೀಯ? ಆ ಶಿಷ್ಯ ಸೈಡ್ ಗ್ಯಾಪಲ್ಲಿ ಸೈಕಲ್ ಓಡಿಸ್ತಾವ್ ಅಲ್ಲಿ ನೋಡೋ. ಡಿಸ್ಟರ್ಬ್ ಮಾಡ್ಬೇಡ್ರಿ. ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ಇವ್ರ ಬಗ್ಗೆ ಹೇಳ್ಬೇಕು. ಇವ್ರ ಹೆಸರು ಗಗನ ಅಂತ ಹೇಳಿ. ಮೋಸ್ಟ್ ಆನೆಸ್ಟ್, ಸತ್ಯವನ್ನೇ ನುಡಿಯುವಂತ ಒಬ್ಬ ನಟಿ ಅಂತಂದ್ರೆ ನಮ್ಮ ಗಗನ ಅವರು. ನಾನ್ ನಿಮ್ ಪುಳಿಯೋಗರೆ ದೊಡ್ಡ ಫ್ಯಾನ್. ಪುಳಿಯೋಗರೆ ದೊಡ್ಡ ಫ್ಯಾನ್ ಅಷ್ಟೇ. ಅವ್ರು ತುಂಬಾ ಚೆನ್ನಾಗಿ ಕುಕಿಂಗ್ ಮಾಡ್ತಾರೆ. ಶುಭಮಂತು ನೋಡಿದಿರ ನೀವು ಎಲ್ಲ? ಎವ್ರಿ ಎಪಿಸೋಡ್. ಹೇಳಿ ಅದನ್ನ ಅವ್ರ ಹತ್ರ ಹೇಳು. ನಾನ್ ಫಸ್ಟ್ ಗಗನನ್ ಬಗ್ಗೆ ಮಾತಾಡಕ್ ಮುಂಚೆ ಹಂಗಾದ್ರೆ ಇದು ತುಳಸಿ ಬಗ್ಗೆ ಹೇಳಿದ್ರೆ ಆಮೇಲೆ ನಾನ್ ಗಗನನ್ ಬಗ್ಗೆ ಕಮಾನ್. ನೋಡು ಗಗನ, ತುಳಸಿ ಬಗ್ಗೆ ಮಾತಾಡು. ಅವ್ರ ತರ ಮಾಡ್ಲಾ? ಅವ್ರ ತರ ಆಕ್ಟಿಂಗ್ ಇಲ್ಲ ಮೇಡಮ್, ಜಸ್ಟ್ ಟ್ರೈ ಮಾಡ್ತೀನಿ. ಸೀರಿಯಲ್ ನೋಡಿ. ಮಾಧವ್ ಅವ್ರೆ, ನಿಮಗ್ ತೊಂದ್ರೆ ಆಯ್ತು ಅನ್ಸುತ್ತೆ, ಕ್ಷಮಿಸ್ಬಿಡಿ. ಹುಟ್ಟುಹಬ್ಬದ ಶುಭಾಶಯಗಳು ಮಾಧವ್ ಅವರೇ. ನಿಮ್ಗಿಷ್ಟ ಅಂತ ಪುಳಿಯೋಗರೆ ಮತ್ತೆ ಸಕ್ಕರೆ ಪೊಂಗಲ್ ಮಾಡ್ಕೊಂಬಂದಿದ್ದೀನಿ. ಸಕ್ಕರೆ ಪೊಂಗಲ್ಗೆ ಈ ಸರಿ ಬೆಲ್ಲ ಹಾಕಿ ಬೇರೆ ಥರ ಮಾಡಿದ್ದೀನಿ. ತಿನ್ಬಿಟ್ಟು ಹದ ಹೇಗಿದೆ ಹೇಳಿ. ಮಾಧವ್ ಅವರೇ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಾನಿವತ್ತು ಮಾವನವ್ರ ಮನೆಗೆ ಹೋಗಿ ಬರಲಾ? ಅವ್ರಿಗಿಷ್ಟ ಅಂತ ಮೆಣಸಿನ ಸಾರು ಮಾಡಿದ್ದೀನಿ, ಅವ್ರಿಗೆ ಕೊಟ್ಟು ಬರ್ತೀನಿ. ಮಾಧವರು ಪಾಪು, ಸರಿಯಾದ ಸಮಯಕ್ಕೆ ಬಂದೆ. ಇವತ್ತು ಮಾಧವ್ ಅವ್ರ ಹುಟ್ಟಿದಬ್ಬ, ಅವರಿಗೆ ಶುಭಾಶಯ ತಿಳಿಸ್ಬಿಡು ಪಾಪು. ಪಾಪು, ನಿನಗೆ ಇಷ್ಟ ಅಂತ ಕ್ಯಾರೆಟಲ್ಲಿ ಓಕೆ ಸೌತೆಕಾಯಿ ಹಾಕಿ ಮಾಡಿದ್ದೀನಿ. ಡಬ್ಬಿ ತಗೊಂಡೋಗು ಪಾಪು, ಮರಿಬೇಡ. ಹೇಳಿ ಮೇಡಮ್, ಯಾರಾದ್ರೂ ಕ್ಯಾರೆಟ್ ಅಲ್ಲೂ ಸೌತೆಕಾಯಿ ಹಾಕ್ತಾರ? ಅಯ್ಯೋ ತುಳಸಿ ನಲ್ಲೇ ಸಾಯಿಸ್ಬಿಟ್ಲ. ಒಂದಂತೂ ನಿಜಪ್ಪ, ನಾನ್ ಗಗನನ್ ಫ್ಯಾನ್ ಆಗ್ಬಿಟ್ಟೆ. ಅಲ್ಲ, ಅವಳಿಗೆ ಏನು ಸೆನ್ಸ್ ಆಫ್ ಹ್ಯೂಮರ್ ಇದೆ, ಏನ್ ಸ್ಪಾಂಟಿನಿಟಿ. ಆಮೇಲೆ ಎಕ್ಸ್ಟ್ರಪ್ ಅವ್ರು ಹೇಗೆ ಅವಳೆ ಮಾತಾಡ್ತಾಳೆ, ಎಸ್ಪೆಷಲಿ ಖಂಡಿತ ನಮ್ಗಳಿಗೆ ಅಂತ ಹೇಳಲ್ಲ, ನನ್ಗಂತೂ ಆ ಕೆಪಾಸಿಟಿ ಇಲ್ಲ. ಎಕ್ಸಲೆಂಟ್, ಶಿ ಇಸ್ ವಂಡರ್ಫುಲ್ ಅಂಡ್ ಶಿ ಇಸ್ ವೆರಿ ಕ್ಯೂಟ್, ಪ್ರಿಟಿ ಲುಕಿಂಗ್. ಥ್ಯಾಂಕ್ ಯು ಮೇಡಮ್. ಪಾಪ ಮೇಡಮ್, ಅವಳಿಗೊಂದು ಮುತ್ತು ಕೊಟ್ಬಿಡಿ ಮೇಡಮ್, ಅವಳು ಫುಲ್ ಖುಷಿ ಆಗ್ಬಿಡ್ತಾಳೆ. ನೋಡಿ ಮೇಡಮ್, ನೋಡಿ ಹೆಂಗ್ ಕೊಡ್ತಾ ಇದ್ದಾಳೆ. ಕಳ್ಳಿ ಕಳ್ಳಿ. ಅವ್ರ ಪ್ರೀತಿಯಿಂದ ಮುತ್ತು ಕೊಟ್ರೆ ನೀನು ಅವ್ರಿಗೊಂದು ಮುತ್ತು ಕೊಟ್ಬಿಟ್ಟೆ ರಿಟರ್ನ್ ಅಲ್ಲಿ. ಚಾನ್ಸ್ ಮಿಸ್ ಮಾಡ್ಕೊಳ್ಳಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ನನ್ನ ಜೊತೆಲಿ ಮಲಗಿದಾಳೆ, ಪಕ್ಕದಲ್ಲಿ ಮಲಗಿದಾಳೆ. ದೇವ್ರ, ಅಯ್ಯೋ ದೇವ್ರ, ನನ್ ಕಾಪಾಡಪ್ಪ, ನನ್ನ ಕಾಪಾಡಪ್ಪ. ಇವಳು ನನ್ನ ಪಕ್ಕ ಬಂದು ಮಲ್ಕೊಂಡ್ಬಿಟ್ಟಿದ್ದಾಳೆ. ನೀವೆಂದು ನನ್ನ ಕಾಪಾಡಬೇಕು ದೇವ್ರೆ. ಈ ನನ್ ಮಗನ್ ಪಕ್ಕ ಪ್ರೀತಿಯಿಂದ ಬಂದ್ ಮಲ್ಕೊಂಡ್ರೆ ಎಲ್ರು ಮುಂದೆ ನನ್ ಮರ್ಯಾದೆ ಕಳಿಯಕ್ ನೋಡ್ತಿದ್ದಾನೆ. ಅತ್ತೆ, ಅಜ್ಜಿ, ನುಕ್ಕು ಬನ್ನಿ, ನನ್ನ ಕಾಪಾಡಿ. ಅತ್ತೆ, ಅತ್ತೆ. ಅಯ್ಯೋ ಬಾಲ, ಏನಾಯ್ತು? ಯಾಕಂಗ್ ಶಬ್ದ ಹೊಡಿತಾ ಇದ್ಯಾ? ಅಜ್ಜಿ, ಇಲ್ಲಿ ನೋಡಿ, ದಿವ್ಯಾ ನನ್ನ ಪಕ್ಕ ಬಂದು ಮಲ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲಿ? ಇಲ್ಲ. ಮಾವ, ಏನಾಗಿದೆ ನಿನ್ಗೆ? ಇಲ್ಲಿ ಯಾರು ಇಲ್ಲ. ಏ, ಇಲ್ಲೇ ಇದ್ಲು, ನನ್ನ ಪಕ್ಕನೆ ಮಲಗಿದ್ಲು. ಬಾಲ, ವಯಸ್ಸಾಗಿರೋದು ನನಗ ನಿನಗ? ಹರಳು ಮರಳು ನನಗ ನಿನಗ? ಏ ಇಲ್ಲ ಅಜ್ಜಿ, ಪ್ರಾಮಿಸ್ ಇಲ್ಲ ಇದ್ಲು. ನನ್ ಗಾಬರಿ ಬಿದ್ದೆ ಅಲ್ವಾ ಅಷ್ಟು ಜೋರ ಕೂಗಿದ್ದು. ಇಲ್ಲ ಬಾಲ, ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ ಅಂತ ಅನ್ನಿಸ್ತಿದೆ. ಏ ಇಲ್ಲ ಅತ್ತೆ. ಏನ್ ಬೆಳ್ಬೆಳ್ಗೆನೆ ಗಲಾಟೆ? ನಿದ್ದೆ ಮಾಡೋಕ್ ಬಿಡಲ್ಲ. ನೀನು ಮಾವನ್ ಪಕ್ಕ ಮಲ್ಗಿದ್ದೇನೆ. ಏನು? ನೀನು ಮಾವನ್ ಪಕ್ಕ ಬಂದು ಮಲ್ಗಿದ್ಯಾ? ಏನು? ಏನಂದ? ಇನ್ನೊಂದ್ಸಲ ಹೇಳು. ನಾನು ಇವನ್ ಪಕ್ಕ ಮಲ್ಗದ? ನನಗಿನ್ನೂ ಅಂತ ಗತಿ ಬಂದಿಲ್ಲಪ್ಪ. ಮತ್ತೆ ಅವನು ಹೇಳ್ತಿದ್ದಾನೆ ನೀನ್ ಇಲ್ಲಿ ಮಲಗಿದ್ದೆ ಅಂತ. ಹೌದಾ ಬಾಲ? ನಾನು ನಿನ್ ಜೊತೆ ಮಲ್ಗಿದ್ನ? ಅಲ್ಲಿಗೆ ನಿನ್ ಮನ್ಸಲ್ಲಿ ಇನ್ನೂ ನನ್ ಮೇಲೆ ಪ್ರೀತಿ ಇದೆ ಅಂತ ಆಯ್ತು. ಸೋಕೆ ಬಾಲ, ನಿನ್ ಮನ್ಸಲ್ಲಿ ನಾನೇ ಇದ್ದೀನಿ, ಅದಕ್ಕೆ ಹಿಂಗೆಲ್ಲ ಆಗ್ತಾ ಇದೆ. ಚಲ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದತ್ತಣ್ಣ, ತಿಂಡಿ ತಿಂತ ಕೂತಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀರಾ ನೀವು. ತಾತ, ನೀರ್ ಬೇಕಾ? ನೀನ್ ಈಗಾಗಲೇ ಕುಡಿಸಿರೋ ನೀರೇ ಸಾಕಾಗಿದೆ, ಇನ್ನೇನೂ ಬೇಕಾಗಿಲ್ಲ. ದತ್ತಣ್ಣ, ನಿಧಾನ ಊಟ ಮಾಡಿ. ಏ ಅನ್ಸೂಯ, ಅದ್ ಏನ್ ಮುಖ ನೋಡ್ತಾ ನಿಂತಿದ್ಯಾ? ಇನ್ನು ಸ್ವಲ್ಪ ಬಡ್ಸೆ. ತಿನ್ಲಿರ್ರಿ, ತುಂಬಾ ಶೆಕೆ ಅಲ್ವಾ? ನಿಲ್ಸು ಸಾಕು. ದತ್ತಣ್ಣ, ಇಷ್ಟು ದೊಡ್ಡ ಮನೆ ಕಟ್ತಿದ್ದೀರಪ್ಪ, ಒಂದ್ AC ಹಾಕಿಸ್ಬೋದಾಗಿತ್ತಲ್ವಾ? ಓಲಿ ಬಿಡಿ, ಫ್ಯಾನ್ ಹಾಕಮ್ಮ. ಅಪ್ರಯೋಜಕ. ವಿಷಯಕ್ಕೆ ನೇರವಾಗಿ ಬಾ, ಅದು ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ದತ್ತಣ್ಣ, ನಮ್ ಸೊಸೆ ಬುದ್ಧುಗೆ ಕೆಲಸ ಮಾಡ್ಬೇಕಂತೆ, ಅದಕ್ಕೆ ಹೊಲಿಗೆ ಮಿಷಿನ್ ಕೊಡ್ಸೋಣ ಅಂತ ನನಗೆ ಒಂದ್ ಸ್ವಲ್ಪ ಸಾಲ ಬೇಕಾಗಿತ್ತು.
ನೀನು ಬಂದು ಇಲ್ಲಿ ಠಿಕಾಣಿ ಹಾಕಿರೋದಲ್ದೆ ಸಾಲ ಬೇರೆ ಕೊಡ್ತಾರೆ. ನಮ್ ಸೊಸೆ ಬುದ್ಧಿಗೆ ಇದ್ದಕ್ಕಿದ್ದ ಹಾಗೆ ಸಂಪಾದನೆ ಮಾಡಬೇಕು ಅನ್ನೋ ಮನಸ್ಸು ಬಂದ್ಬಿಟ್ಟಿದೆ. ಅವಳ ಮನಸ್ಸು ಚೇಂಜ್ ಆಗೋದಕ್ಕೂ ಮುಂಚೆ ಒಂದು ಹೊಲಿಗೆ ಮಿಷಿನ್ ಕೊಡಿಸ್ಬಿಟ್ರೆ ಏನೋ ಅವಳ ಜೀವನ ಅವಳು ಮಾಡ್ಕೋತಾಳೆ. ನೀವು ಸಾಲ ಅಂತ ಕೊಡಿ, ಆದಷ್ಟು ಬೇಗ ಆ ಹಣನ ಹಿಂತಿರುಗಿಸ್ಬಿಡ್ತೀನಿ. ನಾನ್ ಗ್ಯಾರಂಟಿ. ನೀನೇ ಗ್ಯಾರಂಟಿ ಇಲ್ಲ, ಇನ್ನು ನಿನ್ನ ಗ್ಯಾರಂಟಿ ಇದೆ. ನೋಡು, ನಿನಗೆ ನಾನು 1 ಪೈಸಾ ಕೂಡ ಕೊಡೋದಿಲ್ಲ. ಅದೇನ್ ಕಿಸಿತೀಯೋ ಕಿಸ್. ತಾತ ಹೇ, ನೀನು ನನ್ನ ಹೆಸರು ಎತ್ತಬೇಡ. ಹೇ ಜುಗ್ಗ, ನಿನಗೆ ಈ ಮನೆಯಲ್ಲಿ ಇರಬೇಕು ಅನ್ನೋ ಇಷ್ಟ ಇತ್ತು ಅಂದ್ರೆ ನೀನು ಹಣದ ವಿಷಯ ಮಾತಾಡಬಾರ್ದು. ಅದು ಹೇಗಾಗತ್ತೆ ದತ್ತಣ್ಣ? 5% ಬಡ್ಡಿ ಕೊಡ್ತೀನಿ, ಓಕೆನಾ? ನಾ ಹೇಳದ್ನಲ್ಲ, ಇಲ್ಲ ಅಂತಂದ್ರೆ ಇಲ್ಲ ಅಷ್ಟು. ಒಂದು ವೇಳೆ ನೀವು ದುಡ್ಡು ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ನನ್ನ ಸೊಸೆ ಬುದ್ಧು ಸುಮ್ಮನಿರ್ತಾಳ? ಸೀದಾ ಅಮ್ಮನ ಹತ್ರ ಹೋಗ್ತಾಳೆ, ಅಮ್ಮನ್ ದುಡ್ಡು ಕೊಡು ಅಂತ ಕೇಳ್ತಾಳೆ. ತಾಯಿ ಕರುಳು, ಮಗಳ ಕಣ್ಣೀರ್ ನೋಡಕ್ಕಾಗಲ್ಲ, 25,000 ರೂಪಾಯಿ ಕೊಡ್ತಾರೆ. ಇವೆಲ್ಲ ಬೇಕಾದತ್ತಣ್ಣ? ಇವೆಲ್ಲ ಮನುಷ್ಯರೇನು? ಬರೀ 25,000 ಅಷ್ಟೇ, 5% ಬಡ್ಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.